ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ಸಮಯ ಈಗ 9 ಗಂಟೆ ಆಗ್ತಾ ಇದೆ. ನನ್ನ ಸ್ನೇಹಿತರು ಇವತ್ತು ಕರೆ ಮಾಡಿದ್ರು. ಇವತ್ತಿಂದ ಸ್ನೇಹಿತರಾಗಿದ್ದಾರೆ. ಅವರ ಮೂಲ ಉದ್ದೇಶ ಏನಂದರೆ, ರೋಡಲ್ಲಿ ಯಾರು ಸಿಕ್ಕಿದ್ರೆ, ಭಿಕ್ಷುಕರು ನಿರ್ಗತಿಕರು ಸಿಕ್ಕಿದ್ರೆ ನನಗೆ ಕರೆ ಮಾಡ್ತಾ ಇರ್ತಾರೆ. ನೋಡಿ, ಇವತ್ತೊಬ್ಬರು ಮೂಲತಃ ಇವರು ತಮಿಳ್ನಾಡವರು ಇಲ್ಲಿ ಇದ್ದಾರೆ, ಮನಗಿದ್ದಾರೆ. ಅವರು ಫೋಟೋ ಹಾಕ್ತೀನಿ. ಮುಟ್ಟಿದ್ರೆ ಅವರು ಜಗಳಕ್ಕೆ ಬರ್ತಾ ಇದ್ದಾರೆ. ಆಲ್ರೆಡಿ ಅವರು ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ. ಮೂಲತಃ ಅವರು ತಮಿಳ್ನಾಡವರು. ಆ ತಮಿಳ್ನಾಡವ್ರಿಗೆ ಈ ವಿಡಿಯೋನ ಯಾರು ಇದ್ದರೆ ಶೇರ್ ಮಾಡಿ. ನಿಮ್ಮ ತಮಿಳ್ನಾಡಲ್ಲಿ ತಂದೆ ತಾಯಿಗಳನ್ನ ಸಾಕಾಗದೆ ಹೋದರೆ ಅಲ್ಲಿರೋ ಯಾವ್ದಾರು ಆಶ್ರಮದಲ್ಲಿ ಬಿಡಿ. ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ನೋಡಿ, ಈ ಥರ ವೃದ್ಧರನ್ನು ಅಂದರೆ ಅವ್ರ ತಂದೆ ತಾಯಿಗಳನ್ನು ತೊಗೊಬಂದು ನಮ್ಮ ಕರ್ನಾಟಕದ ನಮ್ಮ ಮೈಸೂರು ಒಳಗಡೆ ತಂದು ಬಿಡ್ತಾ ಇದ್ದಾರೆ. ದಯವಿಟ್ಟು ಇಂಥವ್ರನ್ನು ಎಲ್ಲೇ ಟ್ರೈನ್ಗಳಲ್ಲಿ ಮತ್ತು ಬಸ್ಗಳಲ್ಲಿ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಅವರನ್ನು ನಮಗೆ ಕರೆ ಮಾಡಿದ್ರೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಹಾಗೆ ನೋಡಿ, ಇಲ್ಲಿ ಮನಗಿದ್ದಾರೆ, ಚಳಿಲಿ ಕೈ ಕಾಲೆಲ್ಲ ಗಾಯ ಆಗಿದೆ. ಈಗ ನಮ್ಮ ಸ್ನೇಹಿತರು ಕರೆ ಮಾಡೋದ್ರಿಂದ ಇವರನ್ನು ಮೈಸೂರಿನ ಬಿಡಿ ಮೇಡಮ್, ಮೈಸೂರಿನ KR ಆಸ್ಪತ್ರೆಗೆ ಸೇರಿಸಿರ್ತೀವಿ. ಅವ್ರ ಫೋಟೋನ ಕೂಡ ಹಾಕಿರ್ತೀವಿ. ಅವ್ರ ಸಂಬಂಧಿಕರು ಯಾರು ಇದ್ದರೆ, ಅವ್ರು ತಮಿಳ್ನಾಡವರು ಬರೋಲ್ಲ, ಆದರೂ ಅವರ ಮೂಲ ಕಂಪ್ಲೀಟ್ ಅವರ ಟ್ರೀಟ್ಮೆಂಟ್ ಏನೇನಿದೆಯೋ ನಾನು ನೋಡ್ಕೋತೀನಿ. ಸಮಸ್ತ ಕನ್ನಡಿಗರ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಈ ನಮಗೆ ಅಂಕು ಡುಮ್ಕು ಅಂತೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ, ಹೂವಿನ ಬಾಣದಂತೆ ಅಂತ ಆಡೋಕ್ಕೆ ಬರೋಲ್ಲ, ಆದರೆ ಒಬ್ಬರು ಪ್ರಾಣ ಕಾಪಾಡೋಕ್ಕೆ ಅದು ಎಷ್ಟೊತ್ತಾದರೂ ಬರ್ತೀವಿ. ಕಾರಣ ನಾವು ಕನ್ನಡಿಗರು ಮಾಡೋ ಕೆಲಸ ಎಲ್ಲ ನಿಯತ್ತಾಗಿ ಒಳ್ಳೆ ಕೆಲಸನೇ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫ್ರೆಂಡ್ಸ್. ಇವ್ರು ಬಂದು ನನಗೆ ಭಾಳ ಸಹಾಯ ಮಾಡಿದ್ದಾರೆ. ನಾನು ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ, ತಕ್ಷಣ ಬಂದರು. ಇವರು ಕಳೆದ 6 ಡೇಸಿಂದ ಇಲ್ಲೇ ಬಿದ್ದಿದ್ದಾರೆ. ಇವರು ನಾವು ಎಲ್ಲರಿಗೂ ಪ್ರಯತ್ನ ಪಟ್ಟೋ, ಯಾರೂ ಬರಲಿಲ್ಲ. ಕೊನೆಗೆ ನಮ್ಮ ಲಯನ್ ಮಹೇಂದ್ರ ಅವ್ರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೋಟಿ ನಮನ ಕೊಡೋರು. ಥ್ಯಾಂಕ್ ಯು. ಕಟ್ ಮಾಡಿ. ಸರಿ ಬಂತಮ್ಮ, ಬಂದಿದೆ ಕಾಲೆಲ್ಲ ಬರ್ತಾ ಇದೆ. ಅದೇ ಪೊಲೀಸ್ ಅವ್ರದ್ದು.